ಜನವರಿ 23, 1565. ಈ ದಿನ ವಿಜಯನಗರ ಸಾಮ್ರಾಜ್ಯ ಹಾಗೂ ದಕ್ಕನ್ ಸುಲ್ತಾನರ ನಡುವೆ ಭೀಕರ ತಾಳಿಕೋಟೆ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗಿ ಅಪಾರ ಪ್ರಮಾಣದ ಸಂಪತ್ತು ಸುಲ್ತಾನರ ಕೈವಶವಾಯಿತು. ವೈಭವದ ಹಂಪಿ ಹಾಳು ಹಂಪಿಯಾಗಿ ಪರಿವರ್ತನೆ ಆಯಿತು. ಈ ಯುದ್ಧದ ನಂತರ ಇಲ್ಲಿದ್ದ ಜನರು ಬೇರೆ ಬೇರೆ ಕಡೆ ವಲಸೆ ಹೋಗತೊಡಗಿದರು. ಹಂಪಿಗೆ ಸಮೀಪವಿದ್ದ ನಗರ ಅಂದರೆ ಅದು ಬಿಜಾಪುರ. ಹೀಗಾಗಿ ಲಕ್ಷಾಂತರ ಜನರು ಬಿಜಾಪುರಕ್ಕೆ ವಲಸೆ ಬರತೊಡಗುತ್ತಾರೆ. ಆ ಕಾಲದಲ್ಲಿ ಬಿಜಾಪುರ ನಗರದ ಜನಸಂಖ್ಯೆ 10 ಲಕ್ಷ ದಾಟಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇಷ್ಟೂ ಜನರಿಗೆ ನೀರು, ಆಹಾರ, ವಸತಿ ಸೌಲಭ್ಯ ಕಲ್ಪಿಸುವುದು ಅಸಾಧ್ಯದ ಮಾತಾಗಿತ್ತು. ಅದೂ ಅಲ್ಲದೆ ಈ ಭಾಗ ಬಯಲು ಸೀಮೆ ಪ್ರದೇಶವಾಗಿದ್ದರಿಂದ ನೀರಿನ ಕೊರತೆ ದೊಡ್ಡ ಸಮಸ್ಯೆ ಆಗಿತ್ತು. ಆದರೆ ಬಿಜಾಪುರ ಸುಲ್ತಾನರು ಭಾರೀ ಸಂಖ್ಯೆಯಲ್ಲಿ ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಾಣ ಮಾಡುವ ಮೂಲಕ ನೀರಿನ ಕೊರತೆ ಎದುರಾಗದಂತೆ ನೋಡಿಕೊಂಡರು. ನೀರಾವರಿ ಕ್ಷೇತ್ರದಲ್ಲಿ ಆದಿಲ್ ಶಾಹಿಗಳು ಮಾಡಿರುವ ಸಾಧನೆ ಇಂದಿಗೂ ಅಚ್ಚರಿ ಹಾಗೂ ಅದ್ಭುತ ವಿಷಯವಾಗಿದೆ. ವಿಜಯಪುರ ನಗರದ ಯತ್ನಾಳ್ ರಸ್ತೆಯಲ್ಲಿರುವ ರಾಮಲಿಂಗ ಡ್ಯಾಂ ಬಿಜಾಪುರ ಸುಲ್ತಾನರ ನೀರಾವರಿ ಕ್ಷೇತ್ರದಲ್ಲಿನ ಅದ್ಭುತ ಸಾಧನೆಗೆ ಸಾಕ್ಷಿಯಾಗಿದೆ. ಹದಿನಾಲ್ಕನೇ ಶತಮಾನದಲ್ಲಿ ಯಾದವರು ಈ ಡ್ಯಾಮ್ ಅನ್ನ ಕಟ್ಟಿದರೆಂದು ಹೇಳಲಾಗುತ್ತದೆ. ಇದೊಂದು ಗ್ರಾವಿಟಿ ಬೇಸ್ಡ್ ವಾಟರ್ ಸ್ಟೋರೇಜ್. ಯಾದವರ ಕಾಲದಲ್ಲಿ ಇದು ಕೇವಲ ಮಣ್ಣಿನ ಒಡ್ಡುಗಳಿಂದ ಕೂಡಿತ್ತು. ಎತ್ತರದ ಬೆಟ್ಟದ ಪ್ರದೇಶದಿಂದ ಹರಿದು ಬಂದ ಮಳೆ ನೀರು ಇಲ್ಲಿ ಸಂಗ್ರಹ ಆಗ್ತಾ ಇತ್ತು. ಆದರೆ ತಾಳಿಕೋಟೆ ಯುದ್ಧದ ನಂತರ ಬಿಜಾಪುರ ನಗರದ ಜನಸಂಖ್ಯೆ ಹೆಚ್ಚಾಯಿತು. ಬಿಜಾಪುರ ಸುಲ್ತಾನ 1ನೇ ಅಲಿ ಆದಿಲ್ ಶಾ ವ್ಯಾಪಾರದ ಉದ್ದೇಶಕ್ಕಾಗಿ ಬಿಜಾಪುರ ನಗರದ ಹತ್ತಿರವೇ ಶಹಾಪುರ ಎಂಬ ಹೊಸ ಪಟ್ಟಣವನ್ನ ನಿರ್ಮಿಸ್ತಾನೆ. ಇಲ್ಲಿ ವಾಸ ಮಾಡ್ತಾ ಇದ್ದ ಜನರಿಗೆ ನೀರು ಒದಗಿಸುವ ಸಲುವಾಗಿ ರಾಮಲಿಂಗ ಡ್ಯಾಂ ಜೀರ್ಣೋದ್ಧಾರಕ್ಕೆ ಮುಂದಾಗ್ತಾನೆ. ಕೇವಲ ಮಣ್ಣಿನ ಒಡ್ಡುಗಳಿಂದ ಕೂಡಿದ್ದ ಈ ಡ್ಯಾಂಗೆ ಬಲಿಷ್ಠ ಕಲ್ಲಿನ ತಡೆಗೋಡೆ, ಜಾಕ್ವೆಲ್, ತೂಬುಗೇಟ್, ನಾಲೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಅಭಿವೃದ್ಧಿಪಡಿಸ್ತಾನೆ. ಸುಮಾರು 1.3 ಕಿಲೋಮೀಟರ್ ಉದ್ದ ಇರುವ ಈ ಡ್ಯಾಮ್ ನೀರನ್ನ ಕುಡಿಯೋದಕ್ಕೆ, ಕೃಷಿ ಕೆಲಸಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ ಬಳಸಲಾಗ್ತಾ ಇತ್ತು. ನೀರು ಹರಿದು ಬರುವ ಕಡೆ ಮಣ್ಣಿನ ಒಡ್ಡುಗಳ ಮೇಲೆ ಬಸಾಲ್ಟ್ ಸೆಲೆಗಳನ್ನ ಬಳಸಿ ಮೆಟ್ಟಿಲುಗಳ ರೀತಿಯಲ್ಲಿ ಗೋಡೆಯನ್ನ ನಿರ್ಮಾಣ ಮಾಡಲಾಯಿತು. ಎತ್ತರದ ಪ್ರದೇಶಗಳಿಂದ ಜೋರಾಗಿ ಹರಿದು ಬರ್ತಾ ಇದ್ದ ನೀರಿನ ರಭಸವನ್ನ ನಿಯಂತ್ರಣ ಮಾಡಿ ಒಡ್ಡುಗಳ ಮಣ್ಣಿನ ಸವಕಳಿಯನ್ನ ಈ ಕಲ್ಲಿನ ಚಪ್ಪಡಿಗಳು ತಡಿತಾ ಇದ್ದವು. ಹೀಗೆ ಸಂಗ್ರಹವಾದ ನೀರನ್ನ ಹೊರಹಾಕಲು ಸುಲ್ತಾನರು ಜಾಕ್ವೆಲ್ ಅನ್ನ ನಿರ್ಮಾಣ ಮಾಡಿದರು. ಈ ಜಾಕ್ವೆಲ್ನ ಗೋಡೆಗಳ ಮೇಲೆ ಸುಂದರವಾದ ಚಿತ್ತಾರಗಳನ್ನು ಕಾಣಬಹುದು. ಜಾಕ್ವೆಲ್ ಒಳಗಡೆ ಹತ್ತಿ ಇಳಿಯಲು ಮೆಟ್ಟಿಲುಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ. ನೀರಿನ ಹರಿವನ್ನು ನಿಯಂತ್ರಿಸಲು ಇಲ್ಲಿ ಕಾರ್ಮಿಕರು ಇರ್ತಾ ಇದ್ರು. ನೀರು ಸರಾಗವಾಗಿ ಹರಿದು ಹೋಗಲು ವಿವಿಧ ಎತ್ತರಗಳಲ್ಲಿ ಟ್ಯಾಂಕ್ಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಡ್ಯಾಂನಿಂದ ಟ್ಯಾಂಕ್ಗೆ ಬರುವ ನೀರನ್ನ ಮಣ್ಣಿನ ಪೈಪ್ ಮತ್ತು ನಾಲೆಗಳ ಮೂಲಕ ಹಲವಾರು ಕಿಲೋಮೀಟರ್ ದೂರದಲ್ಲಿರುವ ಹೊಲಗಳಿಗೆ, ಬಾವಡಿಗಳಿಗೆ ಹರಿಸಲಾಗ್ತಾ ಇತ್ತು. ಹೀಗೆ ಬಾವಡಿಗಳಲ್ಲಿ ಸಂಗ್ರಹವಾದ ನೀರನ್ನ ಜನರು ದೈನಂದಿನ ಕಾರ್ಯಗಳಿಗೆ ಬಳಸ್ತಾ ಇದ್ರು.
ಈ ಭಾಗದಲ್ಲಿ ದ್ರಾಕ್ಷಿ, ಕಿತ್ತಳೆ, ದಾಳಿಂಬೆ, ಸೇಬು, ಅಂಜೂರ ಸೇರಿದಂತೆ ಹಲವಾರು ಬೆಳೆಗಳನ್ನ ಬೆಳೆಯಲಾಗ್ತಾ ಇತ್ತು. ಈ ಎಲ್ಲಾ ಬೆಳೆಗಳಿಗೆ ಈ ಡ್ಯಾಂ ನೀರಿನ ಆಸರೆ ಆಗಿತ್ತು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಈ ಡ್ಯಾಂ ಹತ್ತಿರ ನೀವು ಇಂಡೋ ಇಸ್ಲಾಮಿಕ್ ಶೈಲಿಯ ರಚನೆಗಳನ್ನ ಕಾಣಬಹುದು. ಇಲ್ಲಿ ಎಣ್ಣೆ ದೀಪಗಳನ್ನ ಇಡಲಾಗುತ್ತಿತ್ತು. ರಾತ್ರಿ ವೇಳೆ ದೀಪದ ಬೆಳಕಿನಿಂದಾಗಿ ಡ್ಯಾಂ ಅದ್ಭುತವಾಗಿ ಕಾಣ್ತಾ ಇತ್ತು ಎಂದು ಹೇಳಲಾಗ್ತದೆ. ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕಾಲದಲ್ಲಿ ಅಂದರೆ 1624ರಲ್ಲಿ ಸೇನಾಪತಿ ಮಲಿಕ್ ಅಂಬರ್ ನೇತೃತ್ವದಲ್ಲಿ ಅಹಮ್ಮದ್ ನಗರದ ನಿಜಾಂ ಶಾಹಿಗಳು ಬಿಜಾಪುರದ ಮೇಲೆ ದಾಳಿ ಮಾಡಿದರು. ಈ ಸಂದರ್ಭದಲ್ಲಿ ರಾಮಲಿಂಗ ಡ್ಯಾಂಗೆ ಹಾನಿ ಉಂಟಾಯಿತು. ನಂತರ ಬಂದ ಸುಲ್ತಾನರು ಇದರ ದುರಸ್ತಿಗೆ ಗಮನ ಕೊಡಲಿಲ್ಲ. ಹೀಗಾಗಿ ಈ ಡ್ಯಾಂ ನಂತರದ ದಿನಗಳಲ್ಲಿ ಬಳಕೆಗೆ ಬಾರದೆ ಪಾಳುಬಿತ್ತು. ಈ ಹಿಂದೆ ಡ್ಯಾಂಗೆ ಬಂದು ಸೇರುತ್ತಿದ್ದ ತೊರವಿಹಳ್ಳ, ದರ್ಗಾ ಹಳ್ಳ, ಲೋಹಗಾನ್ ಹಳ್ಳಗಳು ಕಾಲಕ್ರಮೇಣ ಬತ್ತಿ ಹೋಗಿವೆಂದು ಹೇಳಲಾಗುತ್ತದೆ. ನೀರು ಸಂಗ್ರಹ ಆಗುತ್ತಿದ್ದ ಜಾಗಗಳು ಈಗ ಜಮೀನುಗಳಾಗಿ ಪರಿವರ್ತನೆ ಆಗಿವೆ. ಸುಮಾರು 450 ವರ್ಷಗಳ ಹಿಂದೆ ಕಟ್ಟಿಸಿದ ಜಾಕ್ವೆಲ್, ಟ್ಯಾಂಕ್ ಹಾಗೂ ನಾಲೆಗಳು ಇಂದಿಗೂ ಸುಸ್ಥಿತಿಯಲ್ಲಿವೆ. ಡ್ಯಾಂ ಮೇಲೆ ಭಾರೀ ಪ್ರಮಾಣದಲ್ಲಿ ಜಾಲಿ ಗಿಡಗಳು ಬೆಳೆದು ನಿಂತಿದ್ದು ಈ ಡ್ಯಾಂ ವಿನಾಶದ ಅಂಚಿನಲ್ಲಿದೆ. ಅದರಲ್ಲೂ ಕಲ್ಲಿನ ಗೋಡೆಗಳ ಮೇಲೆ ದೊಡ್ಡ ಮರಗಳು ಬೆಳೆದು ನಿಂತಿರುವ ಕಾರಣ ಕೆಲವೇ ವರ್ಷಗಳಲ್ಲಿ ನಾಶವಾಗುವ ಸಾಧ್ಯತೆ ಇದೆ. ಲಕ್ಷಾಂತರ ಜನರಿಗೆ ನೀರಿನ ಆಸರೆಯಾಗಿದ್ದ ಈ ಡ್ಯಾಮ್ ಅನ್ನ ಸರ್ಕಾರ ಮತ್ತೆ ಜೀರ್ಣೋದ್ಧಾರ ಮಾಡಬೇಕು ಎಂಬ ಆಗ್ರಹಗಳು ಕೇಳಿ ಬರುತ್ತಲೇ ಇವೆ. ಆದರೆ ಸರ್ಕಾರ ಇದರತ್ತ ಗಮನ ಹರಿಸಿಲ್ಲ. ಇನ್ನಾದರೂ ಈ ಐತಿಹಾಸಿಕ ಡ್ಯಾಮ್ ಜೀರ್ಣೋದ್ಧಾರಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು. ವಿಜಯಪುರ ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಈ ರಾಮಲಿಂಗ ಡ್ಯಾಮ್ ಇದೆ. ನೀವು ವಿಜಯಪುರಕ್ಕೆ ಬಂದಾಗ ಈ ಅಪರೂಪದ ಡ್ಯಾಮ್ ಅನ್ನ ನೋಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.